ಘಟನೆಯ ಸ್ಥಳದಲ್ಲೇ ಇದ್ದಾರೆ. ಇದುವರೆಗೂ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿಲ್ಲ ಅಂತ ನಿನ್ನೆ ಸಂಜೆಯಿಂದ ಹುಡುಕಾಟ ನಡೀತಾ ಇದೆ. ಬ್ಲಾಕ್ ಬಾಕ್ಸ್ ಇನ್ನೂ ತನಕ ಪತ್ತೆಯಾಗಿಲ್ಲ. ಪೊಲೀಸರು ಮತ್ತು ಡಿಜಿಸಿಎ ಟೀಮ್ ಹುಡುಕಾಟ ನಡೆಸ್ತಾ ಇದೆ. ವಿಮಾನದ ಹಿಂಭಾಗದಲ್ಲಿರುತ್ತೆ. ವಿಮಾನದ ಹಿಂಭಾಗ ಇನ್ನು ಹಾಸ್ಟೆಲ್ನ ತಾರಸಿಗೆ ಸಿಲುಕಿಕೊಂಡಿದೆ. ಅದು ಅಲ್ಲೇ ಇದೆಯಾ ಅಥವಾ ವಿಮಾನದಿಂದ ಕಳಚಿ ಕೆಳಗೆ ಬಿದ್ದಿದೆಯಾ ಗೊತ್ತಿಲ್ಲ. ಸುಮ್ಮನೆ ಅದರದೊಂದು ಫೋಟೋ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿಕೊಂಡಿರುವ ಫೋಟೋ ತೋರಿಸ್ತಾ ಇದ್ದೀವಿ ನಿಮಗೆ. ಬ್ಲ್ಯಾಕ್ ಬಾಕ್ಸ್ ಇನ್ ಲಿಟ್ರಲ್ ಸೆನ್ಸ್ ಕಪ್ಪು ಬಣ್ಣದ್ದಾಗಿರೋದಿಲ್ಲ. ಬೆಂಕಿ ಹೊತ್ಕೊಂಡು ಉರಿದ್ರು, ವಿಮಾನ ನೀರಿನಲ್ಲಿ ಮುಳುಗಿದ್ರು, ಎಷ್ಟೇ ಭಾರದ ವಸ್ತು ಅದರ ಮೇಲೆ ಬಿದ್ದರೂ ಏನೂ ಆಗದೇ ಇರುವ ರೀತಿಯಲ್ಲಿ ಬ್ಲ್ಯಾಕ್ ಬಾಕ್ಸ್ನ ರಚನೆ ಇರುತ್ತೆ. ನಮ್ಮ ರಿಪೋರ್ಟರ್ ಶಶಿ ಕ್ರ್ಯಾಶ್ ಸೈಟ್ ಇಂದಾನೇ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಇನ್ನೂ ಸಿಕ್ಕಿಲ್ಲ ಬ್ಲ್ಯಾಕ್ ಬಾಕ್ಸು. ಪರಿಹಾರ ಕಾರ್ಯಾಚರಣೆ ಮುಗಿದಿದೆ ಅಂತ CISF ಚೀಫ್ ಹೇಳಿದ್ದಾರೆ. ಆಸ್ ಆಫ್ ನೌ ಏನಾಗ್ತಿದೆ ಅಲ್ಲಿ? ಅಜಿತ್, ನಿನ್ನೆ ಮಧ್ಯಾಹ್ನ ಇನ್ಸಿಡೆಂಟ್ ಆಯಿತು. ಆರಂಭದಲ್ಲಿ ಮೃತದೇಹಗಳನ್ನು ಇಲ್ಲಿಂದ ಸಾಗಿಸುವುದು ಮತ್ತು ಗಾಯಗೊಂಡವರನ್ನ ರಕ್ಷಣೆ ಮಾಡುವಂತಹ ಕೆಲಸದ ಮೇಲೆ ಗಮನ ಇತ್ತು. ಅದಾದ ನಂತರ ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ. ವಿಮಾನಯಾನ ಸಚಿವಾಲಯ ನಿನ್ನೆ ಸಂಜೆಯ ವೇಳೆಗೆ ಒಂದು ಡೀಟೇಲ್ ಆದ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಆಯಿತು. ಅದಾದ ತಕ್ಷಣ DGCA ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿನ್ನೆ ಸಂಜೆಯಿಂದಲೂ ಕೂಡ ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಡ್ರೀಮ್ ಲೈನರ್ 787 ವಿಮಾನದಲ್ಲಿ 2 ಬ್ಲಾಕ್ ಬಾಕ್ಸ್ಗಳಿರುತ್ತೆ. ಒಂದು ಬ್ಲಾಕ್ ಬಾಕ್ಸ್ನಲ್ಲಿ ವಿಮಾನದ ಡೇಟಾ ರೆಕಾರ್ಡ್ ಆಗಿರುತ್ತೆ, ಮತ್ತೊಂದು ಬ್ಲಾಕ್ ಬಾಕ್ಸ್ನಲ್ಲಿ ಕಾಕ್ಪಿಟ್ನಲ್ಲಿ ಪೈಲಟ್ಗಳ ಮಧ್ಯೆ ಆದಂತಹ ಸಂಭಾಷಣೆ ರೆಕಾರ್ಡ್ ಆಗಿರುತ್ತೆ. ಆ 2 ಬ್ಲಾಕ್ ಬಾಕ್ಸ್ಗಳನ್ನು ಹುಡುಕುವಂತಹ ಕೆಲಸ ಆಗ್ತಾ ಇದೆ. 11 ಗಂಟೆಯ ವೇಳೆಗೆ, ಇವತ್ತು ಬೆಳಗ್ಗೆ 11 ಗಂಟೆಯ ವೇಳೆಗೆ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈವರೆಗೆ ಅಧಿಕಾರಿಗಳಿಗೆ ಬ್ಲಾಕ್ ಬಾಕ್ಸ್ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ. DGCA ಅಧಿಕಾರಿಗಳಿಂದ ಹುಡುಕಾಟ ಆಗ್ತಾ ಇದೆ. ನನ್ನೆಯಿಂದ ಕನ್ಫ್ಯೂಷನ್, ಒಂದೊಂದು ದೃಶ್ಯದಲ್ಲಿ ಒಂದೊಂದಷ್ಟು ಫ್ಲೋರ್ಗಳು ಕಾಣಿಸ್ತಾ ಇದ್ದಾವೆ. ಎಕ್ಸಾಕ್ಟ್ಲಿ ಎಷ್ಟು ಫ್ಲೋರ್ ಇದೆ ಆ ಬಿಲ್ಡಿಂಗ್ ಒಂದ್ಸಲ ತೋರಿಸಿ ಅದನ್ನ. ಅಜಿತ್, ನಾವು ಆ ಸ್ಥಳದಲ್ಲೇ ಇದ್ದೀವಿ. ನೀವು ನೋಡ್ಬೋದು, ಆ ಕಡೆಯಿಂದ ಇರುವಂತಹ 2 ಬಿಲ್ಡಿಂಗ್ಗಳಿಗೆ ಹಾನಿಯಾಗಿರುವಂಥದ್ದು. ಒಟ್ಟು 7 ಫ್ಲೋರ್ ಇರುವಂತಹ ಬಿಲ್ಡಿಂಗ್. ಗ್ರೌಂಡ್ ಫ್ಲೋರ್ ಅನ್ನು ಸೇರಿಸ್ಕೊಂಡ್ರೆ, ಗ್ರೌಂಡ್ ಫ್ಲೋರ್ ಮತ್ತು ಬಿಲೋ ಗ್ರೌಂಡ್ ಫ್ಲೋರ್ ಎರಡನ್ನೂ ಸೇರಿಸ್ಕೊಂಡ್ರೆ 7 ಫ್ಲೋರ್ ಇರುವಂತಹ ಕಟ್ಟಡ. ಕೊನೆಯದಾಗಿರುವಂತಹ ಕಟ್ಟಡದ ಮೇಲ್ಭಾಗಕ್ಕೆ, ಅಂದ್ರೆ ನಾವು ನಿಂತಿರುವ ಸ್ಥಳದಿಂದ ಎಕ್ಸಾಕ್ಟ್ಲಿ ವಿಮಾನ ಅಪ್ಪಳಿಸಿದಂತಹ ದೃಶ್ಯ ಕಾಣಿಸೋದಿಲ್ಲ. ನಾವು ಬ್ಯಾಕ್ ಸೈಡ್ ಮಾಧ್ಯಮಗಳನ್ನ ನಿಲ್ಲಿಸಲಾಗಿದೆ. ಮತ್ತೊಂದು ಕಡೆಗೆ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಪರ್ಪಸ್ ಕಾರಣಕ್ಕೆ ಅಲ್ಲಿಗೆ ಯಾರನ್ನೂ ಬಿಡ್ತಾ ಇಲ್ಲ. ಕೇವಲ DGCA ಅಧಿಕಾರಿಗಳಿದ್ದಾರೆ, CISF ಇದ್ದಾರೆ ಮತ್ತು NDRF ನ ಸಿಬ್ಬಂದಿಗಳಿದ್ದಾರೆ. ಕೊನೆಯ 2 ಕಟ್ಟಡಗಳೇನು ನೀವೀಗ ನಮ್ಮ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆ 2 ಕಟ್ಟಡಗಳಿಗೆ ಹಾನಿಯಾಗಿದೆ. ಅತಿ ಹೆಚ್ಚು ಹಾನಿಯಾಗಿರುವಂತಹ ಕಟ್ಟಡ MBBS ನ ಕಿರಿಯ ವಿದ್ಯಾರ್ಥಿಗಳು ಇದ್ದಂತಹ ಕಟ್ಟಡ. ಅದರ ಈ ಬದಿಗೆ ಇರುವಂತಹ ಕಟ್ಟಡ, ಹಾನಿ ಸ್ವಲ್ಪ ಕಡಿಮೆ ಆಗಿರುವಂತಹ ಕಟ್ಟಡ ಏನಿದೆ, ಅದು MBBS ನ ಹಿರಿಯ ವಿದ್ಯಾರ್ಥಿಗಳು ಇದ್ದಂತಹ ಕಟ್ಟಡ. ವಿಮಾನದ ಕಟ್ಟಡದ ಆ ಬದಿಗೆ ವಿಮಾನದ ಹಿಂಭಾಗ ಏನಿದೆ, ಆ ಹಿಂಭಾಗದ ಜಾಗದಲ್ಲಿ ಬ್ಲಾಕ್ ಬಾಕ್ಸ್ ಅಳವಡಿಕೆ ಮಾಡಲಾಗಿರುತ್ತೆ. ಹಾಗಾಗಿ
ಆ ದೃಶ್ಯ ಏನಿದೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಒಂದು ಇಮೇಜ್ ಏನಿದೆ ಆ ಜಾಗದಲ್ಲಿ ವಿಮಾನದ ಹಿಂಭಾಗದಲ್ಲಿ ಬ್ಲಾಕ್ ಬಾಕ್ಸ್ ಇದೆ ಅನ್ನುವಂತಹ ಮಾಹಿತಿ ಇದೆ. ಅಳವಡಿಕೆ ಮಾಡಿರೋದು ಡ್ರೀಮ್ ಲೈನರ್ ವಿಮಾನದಲ್ಲಿ ಹಿಂಭಾಗದಲ್ಲಿ ಅಳವಡಿಕೆ ಮಾಡಲಾಗಿರುತ್ತೆ. ಅದು ಆ ಹಿಂಭಾಗ ತಾರಸಿಗೆ ಸಿಲುಕಿಕೊಂಡಿದೆ. ಆ ಕಾರಣಕ್ಕಾಗಿ ಅಲ್ಲಿಗೆ ರೀಚ್ ಆಗೋದಕ್ಕೆ NDRF ಸಿಬ್ಬಂದಿಗೆ ಮತ್ತು ವಿಮಾನಯಾನ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿಗೆ ರೀಚ್ ಆಗುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಿಮಗಿಲ್ಲಿ ಒಂದು 6 ಅಪಾರ್ಟ್ಮೆಂಟ್ಗಳಿದ್ದಾವೆ. ಆ ಅಪಾರ್ಟ್ಮೆಂಟಲ್ಲಿ 3 ಭಾಗ ಸಂಪೂರ್ಣ ಸುಟ್ಟು ಹೋಗಿದೆ, ಇನ್ನೊಂದು ಭಾಗಕ್ಕೆ ಸ್ವಲ್ಪ ಪ್ರಮಾಣದ ಬೆಂಕಿಯ ಹಾನಿಯಾಗಿದೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಜನ ಇದ್ದರು ಇಡೀ ಕಾಂಪ್ಲೆಕ್ಸ್ನಲ್ಲಿ ಅಂತ. ಆದರೆ ಹೆಚ್ಚು ಹಾನಿಯಾಗಿರುವಂತಹ 2 ಬಿಲ್ಡಿಂಗ್ ಏನಿದೆ ಅಲ್ಲಿ 60ರಿಂದ 80 ಜನ ಇದ್ದರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನದಲ್ಲಿದ್ದಂತಹ 241 ಜನ ಬಲಿಯಾಗಿದ್ದಾರೆ. ವಿದ್ಯಾರ್ಥಿಗಳು 56 ಜನ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದರೆ ಸಾವಿನ ಸಂಖ್ಯೆ 297ಕ್ಕೆ ಬಂದು ನಿಂತಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.